ಕರ್ನಾಟಕ ಚುನಾವಣೆಯಲ್ಲಿ ಶಿವಸೇನೆ ಸ್ವತಂತ್ರವಾಗಿ ಸ್ಪರ್ಧಿಸುವ ಬಗ್ಗೆ ಬಿಜೆಪಿ ಜೊತೆಗಿನ ಮುನಿಸು ಮುಂದುವರೆಸಿದೆ ಶಿವಸೇನೆ. ಕರ್ನಾಟಕ ಚುನಾವಣೆಯಲ್ಲಿ ಶಿವಸೇನೆ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ. ಬಿಜೆಪಿ ಜೊತೆಗಿನ ಮುನಿಸನ್ನ ಹಾಗೆ ಮುಂದುವರೆಸಿದೆ ಶಿವಸೇನೆ. 50 ರಿಂದ 60 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಶಿವಸೇನೆ ನಿರ್ಧಾರವನ್ನ ಕೂಡ ಮಾಡಿದೆ. ಮರಾಠ ಮತಗಳು ಹೆಚ್ಚಿರುವ ಕ್ಷೇತ್ರಗಳಲ್ಲಿ ಶಿವಸೇನೆ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ. ಮುಂಬೈನಲ್ಲಿ ಶಿವಸೇನಾ ಮುಖಂಡ ಸಂಜಯ್ ರಾವತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಂಇಎಸ್ ಅಭ್ಯರ್ಥಿಗಳಿಗೂ ಕೂಡ ಶಿವಸೇನೆ ಬೆಂಬಲವನ್ನ ನೀಡ್ತಾ ಇದೆ. ಶಿವಸೇನೆ ನಿರ್ಧಾರದಿಂದ ಬಿಜೆಪಿಯ ವೋಟ್ ಬ್ಯಾಂಕ್ಗೆ ಕತ್ತರಿ ಬೀಳಲಿದೆ. ಮುಂಬೈ, ಕರ್ನಾಟಕ, ಕಲಬುರಗಿ, ಬೀದರಲ್ಲಿ ಶಿವಸೇನೆ ಸ್ಪರ್ಧಿಸುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಶಿವಸೇನೆ ಈಗ ಕರ್ನಾಟಕದ ಚುನಾವಣೆಯಲ್ಲೂ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸುವ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕ ಬಿಜೆಪಿಗೆ ಯಾವ ರೀತಿಯಾದಂತಹ ಹೊಡೆತ ಇದು? ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಹಾಗೂ ಶಿವಸೇನೆ ಮಿತ್ರ ಪಕ್ಷಗಳು, ಆದ್ರೆ ಅವುಗಳ ಸಂಬಂಧ ಅಷ್ಟಕ್ಕಷ್ಟೇ ಅನ್ನುವಂತಹದ್ದಾಗಿದೆ. ಇದರಿಂದಾಗಿ ಬಿಜೆಪಿಯ ಮೇಲೆ ಏನೋ ಒಂದು ರೀತಿಯಲ್ಲಿ ಸೇಡ್ ತೀರಿಸಿಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಶಿವಸೇನೆ ಕರ್ನಾಟಕದಲ್ಲೂ ಕೂಡ ಕಣಕ್ಕಿಳಿಯುವಂತಹ ಚಿಂತನೆಯನ್ನ ನಡೆಸಿದೆ. ಸೊ ಈ ಸಂಬಂಧಪಟ್ಟಂತೆ ಮುಂಬೈನಲ್ಲಿ ಸ್ಪಷ್ಟೀಕರಣ ನೀಡಿರುವಂತಹ ಶಿವಸೇನೆಯ ವಕ್ತಾರ ಸಂಜಯ್ ರಾವತ್, ಕರ್ನಾಟಕದಲ್ಲಿ 50 ರಿಂದ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಣಕ್ಕಿಳಿತೇವೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಅವು ಎಲ್ಲಿ ಮರಾಠ ಓಟುಗಳು ಇದಾವೋ, ಆ ಸಮುದಾಯದ ಓಟುಗಳು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೋ ಅಂತ ಕ್ಷೇತ್ರದಲ್ಲಿ ಶಿವಸೇನೆ ಕಣಕ್ಕಿಳಿಯಲಿಕ್ಕೆ ತೀರ್ಮಾನವನ್ನ ಮಾಡಿದೆ. ಆ ಮುಖಾಂತರ ಬಿಜೆಪಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥದ್ದು ಶಿವಸೇನೆಯ ಚಿಂತನೆಯಾಗಿದೆ. ಮುಂಬೈ, ಕರ್ನಾಟಕ, ಕಲಬುರಗಿ, ಬೀದರ್ ಈ ಭಾಗಗಳಲ್ಲಿ 50 ರಿಂದ 60 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದು ಬಿಜೆಪಿಯ ಪ್ರಾಬಲ್ಯವನ್ನ ಅಂದ್ರೆ ಬಿಜೆಪಿಯನ್ನ ಸೋಲಿಸಿ ಆ ಮುಖಾಂತರ ಬಿಜೆಪಿಗೆ ಪಾಠ ಕಲಿಸುವ ಉದ್ದೇಶ ಶಿವಸೇನೆಯಿಂದ ಆಗಿದೆ. ಒಂದೊಮ್ಮೆ ಈ ಶಿವಸೇನೆಯ ಈ ಆಲೋಚನೆ ಕೈಗೂಡಿದ್ಯಾದ್ರೆ ಖಂಡಿತಕ್ಕೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಆಗುತ್ತೆ. ಮತ್ತು ಇದೇ ರೀತಿ ಅಂದ್ರೆ ಬಿಜೆಪಿಗೆ ಬುದ್ಧಿ ಕಲಿಸುವುದರ ಭಾಗವಾಗಿ ಮತ್ತು ಮರಾಠ ಸಮುದಾಯದ ವೋಟುಗಳನ್ನ ಬಿಜೆಪಿಗೆ ಹೋಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಳುವ ಭಾಗವಾಗಿ ಎಂಇಎಸ್ಗೂ ಕೂಡ ಶಿವಸೇನೆ ಬೆಂಬಲಿಸುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ನವಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಇನ್ನು ಶಿವಸೇನೆ ಮುಖಂಡರಾಗಿರುವಂತಹ ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಸೇನೆ ಸ್ವತಂತ್ರವಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕುತ್ತಾ ಹೇಗೆ? ಹೌದು, ಈಗಾಗಲೇ ನಾವು 42 ಕ್ಷೇತ್ರಗಳನ್ನ ಗುರುತಿಸಿದ್ದೀವಿ. ಅಲ್ಲಿ ಅಭ್ಯರ್ಥಿಗಳನ್ನು ಕೂಡ ನಾವು ಈಗಾಗಲೇ 42 ಕ್ಷೇತ್ರಗಳಂತೂ ನಿಶ್ಚಿತವಾಗಿ ನಾವು ಹಾಕ್ತೀವಿ. ಸಂಖ್ಯೆಯಲ್ಲಿ ಆದ್ರೂ ಆಗಬಹುದು. ಹಿಂದುತ್ವ ಒಂದೇ ಒಂದು ವಿಷಯ ಇಟ್ಟುಕೊಂಡು ನಾವು ಹಿಂದುತ್ವದ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡ್ತಾ ಇದೀವಿ. ಅಂದ್ರೆ ಅಜೆಂಡಾ ಇರೋದು ಹಿಂದುತ್ವವನ್ನೇ ಹಾಗಾದ್ರೆ? ಹೌದು, ಹಿಂದುತ್ವ. ಈ ಮೂಲಕ ಅಂದ್ರೆ ಬಿಜೆಪಿಗೆ ಸೆಡ್ಡೆ ಹೊಡೆಯುವಂತಹ ಒಂದು ಪ್ರಯತ್ನನ ಹೇಗೆ ಅಂತ ಹೇಳಿ ಶಿವಸೇನೆಯಿಂದ? ಬಿಜೆಪಿಗೆ ಸೆಡ್ ಹೊಡೆಯೋಕ್ಕಿಂತ ಬಿಜೆಪಿ ಢೋಂಗಿ ಹಿಂದುತ್ವವನ್ನ ಬಯಲು ಮಾಡುವಗೋಸ್ಕರನೇ ನಾವು ಇವತ್ತು ನಾವು ಮಾಡ್ತಾ ಇದೀವಿ. ಅವರು ಢೋಂಗಿ ಹಿಂದುತ್ವ ಮುಖವಾಡ ಹಾಕೊಂಡು ಅಧಿಕಾರಕ್ಕಾಗಿ ಹಿಂದುತ್ವ ಅಂತ ಅನ್ನುವಂತ ಮಾಡ್ತಾ ಇದ್ದಾರೆ. ಅವರು ಹಿಂದುತ್ವಕ್ಕಾಗಿ ಅಧಿಕಾರ, ಸೊ ಹಿಂದುತ್ವಕ್ಕಾಗಿ ರಾಜಕೀಯ ಅಂತನ್ನುವಂತ ದೃಷ್ಟಿಕೋನದಿಂದ ನಾವು ಇಟ್ಕೊಂಡಿದೀವಿ. ಸೊ ಅವರು ಯಾವಾಗ ಅಧಿಕಾರ ಇರುತ್ತೆ ಅವಾಗ ಹಿಂದುತ್ವ ಮಾತಾಡೋಲ್ಲ, ಹಿಂದೂಗಳಿಗೆ ರಕ್ಷಣೆ, ಹಿಂದೂಗಳಿಗೆ ಪೋಷಣೆ ಮಾಡೋದಲ್ಲ. ಯಾವಾಗ ಅಧಿಕಾರ ಕಳ್ಕೊಳ್ಳುತ್ತೆ ಅವಾಗ ಹಿಂದೂ ಸಂಘಟನೆ ಕಾರ್ಯಕರ್ತರು ನೆನಪಾಗತ್ತೆ. ಸೊ ಇದನ್ನ ನಾವು ಸರಿಯಾದಂತ ಇವತ್ತು ಹಿಂದುತ್ವ ಇರೋದು, ಪೋಷಿಸ್ತಾ ಇರೋದು, ರಕ್ಷಣೆ ಕೊಡ್ತಾ ಇರುವಂತದ್ದು ಶಿವಸೇನೆ. ಅದಕ್ಕೆ ಶಿವಸೇನೆ ಮೂಲಕ ನಾವು ಕರ್ನಾಟಕದಲ್ಲಿ ಪ್ರವೇಶ ಮಾಡ್ತಾ ಇದ್ವಿ. ನೀವು ಎಲ್ಲಿಂದ ಸ್ಪರ್ಧಿಸ್ತಿದ್ದೀರಾ? ನಾನು ತೇರ್ದಾಳ ಅಂತ ಅನ್ನೋದು ಹೆಚ್ಚು ಕಡಿಮೆ ಫೈನಲ್ ಆಗಿದೆ. ಓಕೆ, ತೇರ್ದಾಳದಿಂದ. ಓಕೆ, ಹಾಗೇನೆ ಈಗ ಬೇರೆ ಬೇರೆ ಅಭ್ಯರ್ಥಿಗಳ ಕೂಡ ಯಾರ್ಯಾರು ನಿಲ್ಲುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಫೈನಲೈಸ್ ಆಗಿದೆಯಾ ಹೇಗೆ?
ಈಗ ಜೇವರ್ಗಿಯಲ್ಲಿ ಪೂಜ್ಯ ನಮ್ಮ ಸಿದ್ಧಲಿಂಗ ಸ್ವಾಮೀಜಿ ಅವ್ರದ್ದು ನಿಷ್ಠೆ ಆಗಿದೆ. ಇನ್ನೂ ಕೆಲವೊಂದೆಲ್ಲ ಇನ್ನು ಮಾತುಕತೆ ಚರ್ಚೆ ಆಗಿ ನಾವು ಮುಂಬೈಗೆಲ್ಲ ಲೀಸ್ಟ್ ಕಳಿಸಿ ಆಮೇಲೆ ಅದು ಫೈನಲ್ ಆಗಿ ಬರುತ್ತೆ. ಓಕೆ ಓಕೆ. ಅಂದ್ರೆ ಆಲ್ಮೋಸ್ಟ್ ಮರಾಠ ಮತಗಳು ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಕೂಡ ಶಿವಸೇನೆ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿ. ಅಲ್ಲ, ಈ ಮರಾಠ ಅಂತ ಅನ್ನುವಂಥದ್ದಲ್ಲ, ಇವತ್ತು ಎಲ್ಲರಿಗೂ ಹಿಂದುತ್ವ ಅನ್ನುವಂಥದ್ದು ಎಲ್ಲರೂ ಬಂದಿರೋದ್ರಲ್ಲಿ, ಬರೇ ಮರಾಠರು ಮಾತ್ರ ಅಲ್ಲ. ಸೊ ನಾವು ಎಲ್ಲರನ್ನೂ ಒಳಗೊಂಡಂತ ಇದು ಪಕ್ಷ ಇದೆ. ಆ ಹಿನ್ನೆಲೆಯಲ್ಲಿ ಮಾಡ್ತೇವೆ ವಿನಃ ಯಾವುದೋ ಒಂದು ಜಾತಿ ಒಂದು ಪಂಗಡವನ್ನು ಹಿಡ್ಕೊಂಡು ಹೋಗುವಂತದ್ದಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗಿ ಅಭ್ಯರ್ಥಿಗಳು ಕಣಕ್ಕಿಳಿತಾರ ಅಥವಾ ಎಲ್ಲಾ ಕಡೆಗಳಿಂದ ಇಳಿಸುವಂತಹ ಒಂದು ಚಾನ್ಸಸ್ ಇದೆಯಾ? ಈಗ ಸದ್ಯಕ್ಕಂತೂ ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ ನಾವು ಇದು ಮಾಡ್ತಾ ಇದೀವಿ. ನಮ್ಮ ಶ್ರೀರಾಮ್ ಸೇನೆ ಬೆಂಬಲವನ್ನ ನಾವು ಶಿವಸೇನೆ ಕೊಟ್ಟಿದೀವಿ. ಹೀಗಾಗಿ ಉತ್ತರ ಕರ್ನಾಟಕದಲ್ಲೇ ನಮ್ದು ಜಾಸ್ತಿ ಸಂಘಟನೆ ಇದೆ. ಓಕೆ, ನೀವು ಹೇಳಿದ್ರಿ ಅಂದ್ರೆ ಹಿಂದುತ್ವವನ್ನೇ ಅಜೆಂಡವಾಗಿ ಇಟ್ಕೊಳ್ತೀವಿ ಅಂತ ಹೇಳಿ. ಹಾಗಾಗಿ ಯಾವ ರೀತಿಯಾಗಿ ಈಗ ಜನರನ್ನ ತಲುಪುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳಿ, ಯಾಕಂದ್ರೆ ಬಿಜೆಪಿ ಕೂಡ ಇದೇ ಅಜೆಂಡವನ್ನ ಇಟ್ಕೊಂಡಿದೆ, ಮೊದಲಿಂದಲೂ ಕೂಡ ಅದನ್ನೇ ಪ್ರತಿಪಾದಿಸ್ತಾ ಬಂದಿದೆ. ಇದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಮಾಡುವಂತಹ ತಂತ್ರಗಳು ಏನೇನು ಅಂತ ಹೇಳಿ? ಅಲ್ಲ, ಏನಂದ್ರೆ ಜನ ನಿರ್ಧಾರ ಮಾಡ್ಲಿ. ನಾನು ಹೇಳ್ತೀನಿ ಯಾವ್ದು ಹಿಂದುತ್ವ. ಈಗ ಉದಾಹರಣೆಗೆ ಗೋರಕ್ಷಣೆಯ ಬಗ್ಗೆ ಇವತ್ತು ಬಿಜೆಪಿ ಮಾತನಾಡುವಂತಹದ್ದು. ಈ ಕಡೆ ಪಕ್ಕದ ಗೋವಾದಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ನಾವು ಗೋಮಾಂಸವನ್ನ ಕೊರತೆ ಆಗದೆ ಇರುವ ಹಾಗೆ ನಿಮಗೆಲ್ಲರಿಗೂ ನಾವು ಇದು ಮಾಡ್ತೀವಿ ಅಂತ ಅನ್ನುವಂಥದ್ದು ಹೇಳಿದಾರೆ ಅವರು. ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ನಿಮ್ಗೆ ತಂದು ಕೊಡ್ತೀವಿ ಗೋಮಾಂಸವನ್ನ ಅಂತ ಒಬ್ಬ ಮುಖ್ಯಮಂತ್ರಿ, ಬಿಜೆಪಿಯ ಮುಖ್ಯಮಂತ್ರಿ ಓಪನ್ ಆಗಿ ಹೇಳ್ತಾರೆ. ತ್ರಿಪುರಾ, ಮೇಘಾಲಯ, ನಾಗಾಲ್ಯಾಂಡ್ ದಲ್ಲಿ ಗೋ ಹತ್ಯೆ ನಾವು ನಿಷೇಧ ಮಾಡುದಿಲ್ಲ ಅಂತನ್ನುವಂತ ಬಿಜೆಪಿ ಹೇಳುತ್ತೆ. ಸೊ ಹೀಗಾಗಿ ಒಂದು ರಾಜ್ಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಗೋರಕ್ಷಣೆ ಇವ್ರ ಬೂಟಾಟಿಕೆ ಇದು. ಮತ್ತು ಗೋಮಾಂಸ ರಫ್ತು ಮಾಡ್ತಾ ಇರುವಂತ ದೇಶ ಇವತ್ತು ನಂಬರ್ 1 ಭಾರತ ಇದೆ. ಸೊ ಗೋಮಾಂಸ ರಫ್ತು ಮಾಡೋದು ನಿಲ್ಲಿಸ್ಲಿ, ಅವಾಗ ಗೋ ಹತ್ಯೆ ನಿಲ್ಲತ್ತೆ. ಈ ರೀತಿಯ ಇವ್ರದ್ದು ಎರಡೆರಡು ಡಬಲ್ ಗೇಮ್ ಮಾಡ್ತಾ ಇರುವಂತದ್ದು, ಇದನ್ನ ನಾವು ಜನರ ಮುಂದೆ ಇಡ್ತಾ ಇದೀವಿ. ಅವಾಗ ಜನ ನಿರ್ಧಾರ ಮಾಡ್ಲಿ. ಸೊ ಯಾರು ಹಿಂದುತ್ವ, ಯಾರು ನಿಜವಾದ ಹಿಂದೂಗಳಿದ್ದಾರೆ, ಯಾರು ನಿಜವಾದ ನಾವು ಇದ್ದೀವಿ ಅಂತ ಜನ ನಿರ್ಧಾರ ಮಾಡ್ಲಿ. ಬೇಕಾದಷ್ಟು ವಿಷಯಗಳಿದಾವೆ ಇವ್ರು ಮಾಡ್ತಾ ಇರುವಂತ ಇದಕ್ಕೆ, ಬೇಕಾದಷ್ಟು ವಿಷಯಗಳಿದಾವೆ. ಸೊ ಹಾಗಾಗಿ ನಾವು ಹಿಂದುತ್ವ ಅನ್ನುವಂತದ್ದು ಪಾಯಿಂಟ್ ಇಟ್ಕೊಂಡೇ ಮಾಡ್ತಾ ಇದೀವಿ. ಎಂಎಸ್ ಅಭ್ಯರ್ಥಿಗಳು ಕೂಡ ಏನಾದ್ರೂ ಸಪೋರ್ಟ್ ಕೊಡುವಂತದ್ದು ಇದೆಯಾ ಹೇಗೆ ಶಿವಸೇನೆ? ಇಲ್ಲ, ನಾವು ಆ ರೀತಿ ಅವ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಅವ್ರದ್ದು ಮರಾಠಿ ಅನ್ನುವಂಥದ್ದೇ ಪಾಯಿಂಟ್ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾರೆ. ನಾವು ಆ ರೀತಿ ಮರಾಠಿ, ಕನ್ನಡ ಅನ್ನುವಂಥದ್ದಿಲ್ಲ, ಹಿಂದುತ್ವ ಅನ್ನುವಂಥದ್ದೇ ನಾವು ಯೋಚನೆ ಮಾಡಿದೀವಿ. ಓಕೆ ಓಕೆ, ಧನ್ಯವಾದಗಳು ಪ್ರಮೋದ್ ಮುತಾಲಿಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.